ಫೈನಲ್ ಆಗುತ್ತೆ ಸರ್ 10 ಅವ್ನು ಪರಶುರಾಮ್ ನಗರ್ ಇಂಡಿವಿಜುವಲ್ ಆಗಿ ಸರ್ ಕಳಿಸಿದ್ರೆ ಸ್ಟೇ ತಂದಿದ್ದೀವಿ ಸರ್ ಸ್ಟೇ ಕಾಪಿದು ಯಾವಾಗ ಸರ್ ಇದು ರೀಸೆಂಟ್ ಈಗ ಪರಶುರಾಮ್ ನಗರ್ ಅಂತೇಳಿ ರಾಜಕೀಯ ವ್ಯಕ್ತಿಗಳಿಂದ ಒತ್ತಡ ಆಯಿತು ಸರ್. ಇಲ್ಲಿ ನೋಡಿ 10-10ಕ್ಕೆ ಚಾಮರಾಜನಗರ ಅಂತ ಮರಿಯಮ್ಮ ನಗರ ಆಗಿದೆ ಸರ್. ಜಸ್ಟ್ 2 ದಿನದಲ್ಲಿ 12-10ಕ್ಕೆ ಬೆಂಗಳೂರಲ್ಲಿ ಕೂತ್ಕೊಂಡು ನಿಮ್ಮ ಡಿ ಸಿ ಆಫೀಸ್ಲಿಂದ ಕರೆಕ್ಟಾಗಿ ಹೋಗಿದೆ ಸರ್. ಯಾಕಂತಂದರೆ ಇಲ್ಲಿ ನೋಡಿ ಸರ್, ACS ಅವರು ತಹಸೀಲ್ದಾರರು ಎಲ್ಲರೂ ಹೋಗಿ ಗ್ರಾಮ ಸಭಾ ಮಾಡಿದ್ದಲ್ಲಿ ಗ್ರಾಮ ಸಭಾ ಮಾಡಿ ಫೈನಲ್ ಆಗಿ ಬಂದದ್ದು ಏನಂತಂದರೆ ಮರಿಯಮ್ಮ ನಗರ ಜನಾಭಿಪ್ರಾಯ ಇಲ್ಲೆಲ್ಲ ಅಂದರೆ ಇವನು ರಾಜಕೀಯ ವ್ಯಕ್ತಿ ಪ್ರಭಾವ ಮಾಡಿಗೇಸಿ ಸರ್ ಇವತ್ತಿನ ದಿವಸ ಈ ಥರ ಮಾಡಿದಾನ. ನಾವು ಅದಕ್ಕೆ ನಾವು ಏನಂತಂದರೆ ಅಪೀಲ್ ಹೋಗಿದ್ವಿ ಹೈಕೋರ್ಟ್. ಫೈಲ್ ತರಿಸಿದೆ ಒರಿಜಿನಲ್ ಫೈಲ್. ಹ್ಞೂ ಸರ್. ಮಿನಿಸ್ಟರ್ ಇದು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸಿಂದ ಫೈಲ್ ಕೊಡಲ್ಲ, ಆದೇಶ ಕೊಡ್ತೀವಿ. ಆದೇಶ ಅದೇ ಪರಶುರಾಮ್ ನಗರದೇ ಬಂದಿದೆ. ಹ್ಞೂ ಸರ್. ಈಗ ನಾವು ಸ್ಟೇ ತಂದಿದ್ದೀವಿ ಸರ್ ಪರಶುರಾಮ್ ನಗರ ಸರ್. ಇನ್ನೊಂದು ಅವ್ರು ಹಿನ್ನೆಲೆ ಹೇಳ್ತೀನಿ ಸರ್, ಪರಶುರಾಮ್ ಮೇಲೆ 420 ಕೇಸ್ಗಳು ಭಾಳಷ್ಟಿದೆ. ಒಬ್ಬ ವ್ಯಕ್ತಿ ಹೆಸರು ಇಡಬೇಕಂತಂದ್ರೆ ಅವನು ಸಾಮಾಜಿಕ ಪರಶುರಾಮ್ ದೇವರು ಅಲ್ಲ ಸರ್. ಅವನು ಓನ್ ಹೆಸರು ಇಡ್ಲಾಕತ್ತಿದ್ದಾನೆ ಸರ್. ಅವ್ರ ತಮ್ಮನೇ ಕುರಿಕಳ್ಳ. ರೀಸೆಂಟಾಗಿ ಅವ್ರ ಕುಟುಂಬದವರೆಲ್ಲ ಕುರಿತನ ಕಳ್ಳತನ ಮಾಡಿ ಸಿಗ ಬಿದ್ದವ್ರು ಎಲ್ಲ ಅವ್ರ ಕುಟುಂಬದವರು. ಅವ್ರ ತಮ್ಮ ಇವನು ಏನಂದ್ರೆ 420 ಕೇಸಲ್ಲಿ ಇದೆ. ಇವರು ಆ್ಯಕ್ಚುಲಿ ಅಂದರೆ ಜನರಲ್ ದೇವರು ಹೆಸರು ಇಲ್ಲ ಸರ್, ಅವನ ಹೆಸರು ಓನ್ ಹೆಸರು ಇಡ್ತಾ ಇದ್ದಾನೆ ಸರ್. ಜನರಲ್ ದೇವ್ರ ಹೆಸರಲ್ಲ, ಓನ್ ಏನು ಫಸ್ಟ್ ಭವಾನಿ ನಗರ ಐತಾರೆ, ಆಮೇಲೆ ಅಧ್ಯಕ್ಷನಾಗಿ ಮತ್ತೆ ಎಲ್ಲ ಗ್ರಾಮ ಸಭಾ ಮಾಡಿ AC ತಹಸೀಲ್ದಾರ್ ಎಲ್ಲರೂ ಗ್ರಾಮ ಸಭಾ ಮಾಡಿದ್ಮೇಲೆ ಮರಿಯಮ್ಮ ನಗರ ಅಂತ ಮಾಡಿದ್ರು. ಫೈನಲ್ ಮರಿಯಮ್ಮ ನಗರಲಿಂದ ಇಲ್ಲಿಂದ ಹೋಗಿದೆ. ಅಂದರೆ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನಂತಂದರೆ ರಾಜಕೀಯ ಒತ್ತಡದಿಂದ ಹೇಳಿ ಜಸ್ಟ್ 2 ದಿನದಲ್ಲಿ ಇಲ್ಲಿ ನೋಡಿ ಸರ್ ಫೈನಲ್ ನೋಟಿಫಿಕೇಶನ್ ಆದದ್ದು ಮರಿಯಮ್ಮ ನಗರನೇ ಇದಾದದ್ದು ಸರ್. ಇಲ್ಲಿ ನೋಡಿ 10ನೇ ತಾರೀಕು ಆದಿದೆ ಮರಿಯಮ್ಮ ನಗರ ಎಲ್ಲ ಕೊಡ್ತಾ ಇದ್ದೀವಿ. ಒರಿಜಿನಲ್ ಫೈಲ್ ನಮ್ಮ ಹತ್ರ ಇಲ್ಲ, ನಮ್ಗೆ ಗೊತ್ತಿಲ್ಲ. ಹಾಂ ಸರ್, ಮರಿಯಮ್ಮ ನಗರ ಆದದ್ದು ಜಸ್ಟ್ 2 ದಿನದಲ್ಲೇ 12-10ಕ್ಕೆ ಹೋಗಿ ಪರಶುರಾಮ್ ನಗರ ಅಂತ ಮಾಡ್ತಾನೆ. ಅದು ಇಲ್ಲಿಂದ ನಾವು ವರ್ಷ ನೋಡ್ತೀವಿ ನಿಂಬಲ್ಲಿ ನಿಂತಿದೆ ಸರ್. ನಮ್ಮ ಆಫೀಸ್ ಸರ್ ನಿಂತ ಇದ್ದಾವೆ, ತಾವು ಇದ್ದಿದ್ದಿಲ್ಲ ಸರ್ ಅವತ್ತ ಎಲ್ಲ ಸರ್. ದಯವಿಟ್ಟು ಏನಂದ್ರೆ ಇದು ಏನಂದ್ರೆ ನಾವೇನಂದ್ರೆ ಸರ್ ಆ್ಯಕ್ಚುಲಿ ಇಲ್ಲಿ ನೋಡಿ ಸರ್ ಫೈನಲ್ ಆಗಿ ಇಲ್ಲಿ ನಾವು ಇವ್ರ ಮೇಲೆ ಕೇಸ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಸರ್ ನಾವು. ಯಾಕಂದರೆ ಇವರೇ ಮಾಡಿದ್ದಿರು ಎಲ್ಲಿ ಬೆಂಗಳೂರಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಹೆಂಗೆ ಮಾಡಿದರು, ಯಾವ ಬೇಸಿಸ್ ಮೇಲೆ ನೀವು ಮಾಡಿದ್ರಿ ಬೇಕಲ್ಲ ಸರ್. ಈಗ ಅವನು ಒತ್ತಡ ಹಾಕಿ ಇದೇ ಮಾಡ್ತಾ ಇದ್ದಾನೆ ಸರ್. ನಾವು ಆಲ್ರೆಡಿ ಮತ್ತೆ ನಾವು ಹೈಕೋರ್ಟಿಗೆ ಹೋಗಿ ಸ್ಟೇ ಕೂಡ ತಂದಿದ್ದು. ದಯವಿಟ್ಟು ಇದ್ರ ಬಗ್ಗೆ ಸರ್ ತಾವು ಗಂಭೀರವಾಗಿ ಇದು ಮಾಡಿ ಕಳಿಸ್ಬೇಕು ಸರ್. ಇದು ಅದ್ರ ಜೊತೆಗೆ ಇದು ಕಾಪಿನ ತೊಗೊಳ್ಳಿ ಸರ್. ಅವ್ರ ತಮ್ಮ ನೋಡಿ ಸರ್, ಓನ್ ತಮ್ಮ ಅವನ ಮೇಲೆ ಸುಮಾರಷ್ಟು ಕೇಸ್ ಇದೆ ಸರ್, ಬರೀ 420 ಕೇಸಸ್. ಅದಕ್ಕೋಸ್ಕರ ಸರ್ ದಯವಿಟ್ಟು ಏನಂತಂದ್ರೆ ಇದು ನ್ಯಾಯ ಕೊಡ್ಬೇಕು ಸರ್. ಯಾಕಂದ್ರೆ ಎಲ್ಲ ಗ್ರಾಮಸ್ಥರು ಅವ್ರು ಬಂದಿದ್ರು ಸರ್, ನಾವು ಇದ್ದಿದ್ದಿಲ್ಲ ಇಲ್ಲಿ ಸರ್. ತಾಂಡಗಳಿಗೆ ಇದು ನಂದು ಜಾಗ, ನಂದು ಹೊಲ, ಅದೆಲ್ಲ ಮನೆ ಕಿತ್ರಿ ಸುಳ್ಳೆ ಸರ್ ತಂದು ಹಾಕ್ತೀನಿ. ಅವ್ರ ಜಾಗ ಇದೆ ನೋಡಿ ಸರ್, ನಾನು ಹಾಕಿದ್ದೀನಿ ಡಾಕ್ಯುಮೆಂಟ್. ಬರೀ ಇದರಲ್ಲಿ ಎಲ್ಲ ಇದೆ ಸರ್. 22 ಗುಂಟೆ ಅದೆಲ್ಲ ಮಾರಾಟ ಮಾಡಿದ್ದು ಸರ್. ಎಲ್ಲರದ್ದು ಇದೆ ಸರ್ ಜಾಗ ಅಲ್ಲಿ, ಒಬ್ಬರದಂತಿಲ್ಲ ಸರ್. ಇದರಲ್ಲಿ ಅದ್ರಲ್ಲಿ ಅಷ್ಟೊಂದು ತ್ರಾಸ ಕೊಡ್ತಾ ಇದ್ದಾರೆ ಅಂದರೆ ಸರ್. ಇದೆಲ್ಲ ಗ್ರಾಮ ಸಭಾ ನೋಡಿ ಸರ್. ಈಗ ಮಣ್ಣುವಾಗಿ ಇದ್ದದ್ದು ಅಷ್ಟೇ ಅವ್ರದ್ದು ಭೂಮಿ ಸರ್. ಭೂಮಿ ಇದ್ರ ದುಡ್ಡು ತೊಗೊಂಡು ಕೊಟ್ಟಿದ್ದಾನೆ ಸರ್. ಇದೆಲ್ಲ ಹಳ್ಳಿಗೆ ಸರ್. ಇದಕ್ಕೆ ಅವ್ರವ್ರ ಜಾಗ ಮಾರ ಇಲ್ಲಿ ನೋಡಿ ಸರ್. ಶಿವರಾಮ್ ಜಯರಾಮ್ ಮಾರ ಅವ್ರದ್ದು 1 ಎಕರೆ 20 ಗುಂಟೆ. ಅವರೆಷ್ಟೇ ಜಯರಾಮ್ ಚೋಕ್ಲಾ ಅವ್ರದ್ದು 1 ಎಕರೆ 20 ಗುಂಟೆ. ಈರಲ್ಲಾಲ್ದು ಕೂಡ ಇದೆ ಸರ್. ಬೋಳೆನ ಸಕ್ರು ಇದೆ ಸರ್. ಇವರೆಲ್ಲರೂ ಇದ್ರು ಕೂಡ ಸುಮ್ಮನೆ ನನ್ನ ಜಾಗ ಇದೆ ಅಂತ ಹೇಳಿ ನನ್ನ ಹೆಸರು ಇಡ್ತೀವಿ. ಇವರೆಲ್ಲರೂ ಏನಂತ ನಮ್ಮ ಹೆಸರು ಇಡ್ಬೋದಿತ್ತಲ್ಲ. ಆಲ್ರೆಡಿ ಶಿವಾಜಿ ಜಯರಾಮ್ ಅವರೇ ಹೋಗಿದ್ದಾರೆ ಸರ್. ಅವರೇ ಸರ್. ಶಿವಾಜಿ ಅವ್ರದ್ದು ಕೂಡ ಅಲ್ಲಿದೆ ಸರ್ ಲ್ಯಾಂಡ್. ಇಲ್ಲ ಸರ್, ದಯವಿಟ್ಟು ಏನಂತಂದ್ರೆ ನ್ಯಾಯ ದೊರಕಿಸ್ಬೇಕು ಸರ್. ಸ್ಟೇ ಕಾಪಿ ಇದೆ ತಮ್ಗೆ ಅವರು ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಬಂದಿದ್ರು ಆಗಿಲ್ಲ ಅಂತ. ಸೊ ನನ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸಲ್ಲಿ ಒರಿಜಿನಲ್ ಫೈಲ್ ಕೇಳಿದೆ. ವಿಷಯ ಗಮನಕ್ಕೆ ಇರಲಿಲ್ಲ ನನಗೆ. ಏನೇನಾಗಿದೆ, ಹೆಂಗೆ ಚೇಂಜ್ ಆಗಿದೆ ಅಂತ. ಬಟ್ ಅವರು ಕೊಡಲ್ಲ, ಆದೇಶ ಮೇಲೆ ಮಾಡಿ ಅಂತ ಹೇಳಿದರು. ಬಟ್ ಈಗ ನಾವು ನಿಲ್ಲಿಸ್ತೀವಿ. ನಿಲ್ಲಿಸಿ ಸರ್.